ಗಾಬರಿ ಆಗುವಂತಹ ಪರ್ಸನ್ ಒಬ್ರು ಸೋಲೋ ರೈಡ್ ಬಂದಿದ್ದಾರೆ. ಯಾರು ಅಂತ ತೋರಿಸ್ತಾರೆ. ಗೈಸ್, ಅಲ್ಪ ಸ್ವಲ್ಪ ರೊಕ್ಕ ಕೊಡ್ಸಿ ಹಿಂಗ್ ಟ್ರಾವೆಲಿಂಗ್ ಮಾಡಕ್ ಬರ್ರಿ, ಅದ್ರಾಗ ಸಿಗೋ ಮಜಾನ ಬೇರೆ ಐತ್ರಿ. ತೋರಿಸ್ತೀನಿ ಬರ್ರಿ. ಇವ್ರು ಯಾರಂತ ಗೊತ್ತಿರಬೇಕು. K2K ಮಾಡಿದವರು ಅಂದ್ರೆ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಈ ಸ್ಕೂಟಿ ತಗೊಂಡು ಸೋಲೋ ರೈಡ್ ಮಾಡಿದಂತಹ ಹುಡುಗಿ. ಅವರು ಕೂಡ ಮಂತ್ರಾಲಯಕ್ಕೆ ಸ್ಕೂಟಿ ತಗೊಂಡು ಸೋಲೋ ರೈಡ್ ಬಂದಿದಾರ. ಇವತ್ತಿನ ಮಂತ್ರಾಲಯದಲ್ಲಿ ಅವರು ಕೂಡ ಇರ್ತಾರ ಈ ವಿಡಿಯೋದೊಳಗೆ. ಕಾರ್ ಅಥವಾ ಬೈಕ್ ತಗೊಂಡು ಮಂತ್ರಾಲಯಕ್ಕೆ ಬಂದ್ರಿ ಅಂತಂದ್ರ ಮಹಾದ್ವಾರ ಸಿಗ್ತದ. 1 ಕಿಲೋಮೀಟರ್ ಈ ಕಡೆ ಅಂದ್ರೆ ರಾಯರ ಮಠ 1 ಕಿಲೋಮೀಟರ್ ಇನ್ನು ಮುಂದೆ ಉಳಿತದ. ಅವಾಗ್ಲೇನೆ ಸಿಗ್ತದ. ಭಯಾಂಜನೇಯ ದೇವಸ್ಥಾನ ನಿಂತಿರುವಂತಹ ಆಂಜನೇಯನ ದೇವಸ್ಥಾನ ಆಗಿರ್ತದ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದ್ರಿ ಅಂದ್ರೆ ಈ ತರ ಹಿಂದೆ ಫೋಟೋ ಎಲ್ಲ ತಗೊಳತ್ತಾರಲ್ಲ, ನೀವು ಕೂಡ ತಗೋಬಹುದು, ಎಂಜಾಯ್ ಮಾಡಬಹುದು. ದೇವಸ್ಥಾನ ಹೆಂಗ ಅನಿಸ್ತು? ವಿಸಿಟ್ ಮಾಡೋದಂತೂ ಮನೆಗೆ ಹೋಗ್ಬೇಡ್ರಿ, ವಿಸಿಟ್ ಮಾಡ್ರಿ. ಮಂತ್ರಾಲಯಕ್ಕೆ ಹೋಗುವಂತಹ ದಾರಿ ಒಳಗಡೆ ನಿಮ್ಗ ಗೋಶಾಲಾ ಸಿಗ್ತದ. ಜಯಶ್ರೀ ದೇಶಪಾಂಡೆ ಅವರು ಈ ಒಂದು ಗೋಶಾಲೆಯನ್ನ ಡೊನೇಟೆಡ್ ಮಾಡಿರ್ತಾರ. ಇವಾಗ 1,500 ಆಕಳು ಕರುಗಳು ಇದ್ರೊಳಗ ಅದಾವಂತ. ಮಂತ್ರಾಲಯ ಇನ್ನೇನ್ ನಿಯರ್ ಅದ, ಬರೀ ನೋಡಂಬರ್. ಈ ಆಕಳು ಕರುಗಳಿಗೆ ಮೇವು ನೀರ್ ಅಷ್ಟೇ ಅಲ್ಲದೆ ಫ್ಯಾನಿನ ವ್ಯವಸ್ಥೆ ಕೂಡ ಅದ. ಮಂತ್ರಾಲಯ ನೋಡಕ್ ಬಂದವರು ಗೋಶಾಲಾನ ಮಿಸ್ ಮಾಡದೆ ವಿಸಿಟ್ ಮಾಡ್ರಿ. ಒಂದು ಕೊಂಬಿಲ್ಲ ಅದಕ್ಕ. ಈ 1,500 ಆಕಳು ಕರುಗಳನ್ನ ನೋಡುವಂತಹ ಜಾಗ ಇದು. ಎಷ್ಟ್ ಅದಾವ ಅಂತಂದ್ರ ಬಹಳ ಅದಾವ. ಇದೇನ್ ನೋಡಿದ್ರಲ್ಲ, ಇದು ಮಂತ್ರಾಲಯದ ಮುಖ್ಯ ದ್ವಾರ. ಏನ್ ಈ ಬಾಗಿಲಿಂದ ಕಂಟಿನ್ಯೂ ಹೋಗೋದ್ರ ರಾಯರ ಮಠ ಸಿಗುತ್ತ. ನಾ ಅಪೋಸಿಟ್ ಇರುವಂತಹನೇ ಲಾಡ್ಜ್ ಹಿಡಿದೀನಿ, ಹತ್ರ ಆಗ್ಲಿ ಅಂತ ಹೇಳಿ. ಇದ್ರದ್ದು ಪ್ರೈಸ್ ಎಷ್ಟದ ಹೇಳ್ತೀನಿ ಈ ಲಾಡ್ಜ್ ಇಂದ. ಇದು ನಮ್ ರೂಮ್ ನೋಡ್ರಿ, 107 ಅದ. 3 ಜನ ಆರಾಮಾಗಿ ಮಲ್ಕೋಬಹುದು. ಆದ್ರೆ ನಾ ಇದು ಒಬ್ನೇ ಇದ್ದೀನಿ, ಯಾಕಂದ್ರೆ ಸಿಂಗಲ್ ಬಂದಿನಲ್ಲ. ಸೊ ಒಬ್ನಿಗೆ 3 ಜನದ ಬೆಡ್ ಒಬ್ನೇ ಯೂಸ್ ಮಾಡ್ಬೋದು. ಹಂಗೆ ವಾಶ್ರೂಮ್ ಎಷ್ಟು ಕ್ಲೀನ್ ಕೊಟ್ಟಾರ ನೋಡ್ರಿ. ಸೊ ನಂಗೆ ಭಾಳ ಇಷ್ಟ ಆಯ್ತು. ವಾಶ್ರೂಮ್ನು ಎಲ್ಲ ಚಲೋ ಅದ. ಬಟ್ ಇದ್ರದ್ದು ಪ್ರೈಸ್ ಓಕೆ. ಇವತ್ತು ಗುರುವಾರ ಇರೋದ್ರಿಂದ 1,500 ರೂಪಾಯಿ ತಗೊಂಡಾರ. ಸ್ವಲ್ಪ ಕಾಸ್ಟ್ಲಿ, ಬಟ್ ಓಕೆ. 3 ಜನ ಶೇರ್ ಮಾಡ್ಕೋಬಹುದು. 3 ಜನ ಶೇರ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಒಂದು 2,000 ಕೊಡ್ಬೋದು ರೂಮ್. ಬಟ್ ಓಕೆ, ಚಲೋ ಅದ. ಇವಾಗ ರಾಯರ ಮಠಕ್ಕೆ ಹೋಗೋಣ ಬರ್ರಿ. ಈಗ ಮಂತ್ರಾಲಯದ ರಾಯರ ಮಠದ ಒಳಗಡೆ ಹೋಗ್ತಾ ಇದೀವಿ. ದರ್ಶನ ಎಲ್ಲ ಮಾಡ್ತೀನಿ. ಅಲ್ಲಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ನೋಡೋಣ. ಗುರುವಾರ ಆಗಿರೋದ್ರಿಂದ ರಾಯರ ವಾರ ಅಲ್ಲ, ತುಂಬಾ ಜನ ಬಂದಾರ. ನೋಡೋದಂತೂ ಖುಷಿ. ಮಂತ್ರಾಲಯ ಇರೋದು ಆಂಧ್ರ ಪ್ರದೇಶದಲ್ಲಿ ಆದ್ರೂ ಬಂದಂತಹ 90% ಆಫ್ ಭಕ್ತಾದಿಗಳು ಕರ್ನಾಟಕದವರ. ರಾಯರ ದರ್ಶನ ಆಯಿತು. ಭೋಜನಾಲಯದಲ್ಲಿ ಪ್ರಸಾದ ತಗೊಂಡ್ವಿ. ಇವಾಗ ಮತ್ತೆ ನಾ ರೂಮಿಗೆ ಹೋಗ್ಬೇಕ. ಅದ್ಭುತವಾದಂತಹ ಪ್ರಯಾಣ ಮಂತ್ರಾಲಯದ್ದು. ಇನ್ನೂ ಹೆಚ್ಚಿನ ಮಾಹಿತಿಗೆ ಬೇರೆ ಬೇರೆ ವಿಡಿಯೋಗಳು, ನಾನೇ ಮಾಡಿರುವಂತಹ ವಿಡಿಯೋಗಳು ಕೂಡ ನೀವು ನೋಡ್ಬೋದು. ಇಲ್ಲಿಂದ ಮತ್ತೆ ನಾಳೆ ಬೇರೆ ಕಡೆ ಪ್ರಯಾಣ. ಮಂತ್ರಾಲಯದಿಂದ ಶ್ರೀಶೈಲಿಗೆ ಹೋಗುವಂತಹ ದಾರಿ ಮಧ್ಯ ಇಷ್ಟು ಭಾರಿದ ಬೈ. ಮಂತ್ರಾಲಯದಿಂದ 1 ಕಿಲೋಮೀಟರ್ ಬಂದ್ರಿ ಅಂತಂದ್ರ ಏನ್ ವ್ಯೂ ಸಿಗ್ತದೆ ಇದು ಸೆಪ್ಟೆಂಬರ್ ಒಳಗ ಅಂತಂದ್ರ ನೆಕ್ಸ್ಟ್ ಲೆವೆಲ್ ಇದು. ಮೇಡಮ್ ಅವರು ಫುಲ್ ಫೋಟೋ ಶೂಟ್ ಮಾಡತ್ತಾರ. ನಾನು ಮಾಡ್ತೀವಿ, ಫಸ್ಟ್ ಟೈಮ್ ಅನ್ಕೋತೀನಿ ಈ ತರ ಹಿಂಗ್ ಫೋಟೋ ಶೂಟ್ ಮಾಡಿದ್ದೆ. ಇಷ್ಟು ಗ್ರೀನರಿ ಭಾರಿ ಅದ ಬೈ. ನಾ ಬಂದಿದ್ದು ಸೆಪ್ಟೆಂಬರ್ ತಿಂಗಳು ಒಳಗಲ್ಲ. ಭತ್ತ ಎಲ್ಲ ಫುಲ್ ಅದ. ಇಷ್ಟು ಭಾರಿ ಕಾಣತ್ತಲ್ಲ, ಮೈಂಡ್ ಫ್ರೆಶ್ ಆಗ್ಲತ್ತದ, ರಿಫ್ರೆಶ್ ಆಗ್ಲತ್ತ.
ಇಲ್ಲಿಂದ 96 ಕಿಲೋಮೀಟರ್ ಅದ ಶ್ರೀಶೈಲಮ್ಮ. ಪೂರ್ತಿ ಘಾಟ್ ಪ್ರದೇಶ ಅದ. ಈಗ ಈ 96 ಕಿಲೋಮೀಟರ್ ಹೊಳ್ಳಕ್ ಹೋಗ್ಬೇಕಾ, ಎಲ್ಲಿ ನಿಂದ್ರಿಸಬಾರ್ದ, ಒಂದಿಷ್ಟು ರೂಲ್ಸ್ ಅವ ಕಾಡೊಳಗೆ ಹೋಗ್ಬೇಕಾದ್ರ, ಅವೆಲ್ಲ ಪಾಲನೆ ಮಾಡೋಗ್ಬೇಕು. ಈಗ ಕಾಡೊಳಗೆ ಹೋಗ್ತಿರ್ಬೇಕಾದ್ರ ಅಜ್ಜಿ ಏನೋ ಮಾರಾತಾರ. ಏನ್ ಮಾರಾತಾರ ಕೇಳಂಬರ್ರಿ. ಅಜ್ಜಿ ये क्या है? अजी ये क्या है? याबे खाना कितने का? 50 रुपये. मतलब कितने का? हल्का पैसा ನನಗೆ ಅರ್ಥ ಆಗಲ್ಲಾಗ್ಯದ ಅವ್ರ ಭಾಷೆ. ಕಿತ್ನೆ ಕಾ? 50. 50 ರೂಪಾಯಿ ಅಂತ ನೋಡ್ರಿ ಒಂದು ಬುಟ್ಟಿಗೆ. ಏ ಕಹಾ ಸೆ ಲಾತೆ ಹೋ ತುಮ್? ಹಿಂದಿ ಬರಲ್ಲ. 50 ರೂಪಾಯಿ. ಹಾ ಯಾಬೆ ತಗೊಂಡಿಂದ್ರಿ ನೋಡ್ರಿ. ನನ್ನ ಹತ್ರ 50 ರೂಪಾಯಿ ಇಲ್ಲ, 500 ಅವ್ರ ಹತ್ರ ಚೇಂಜ್ ಇಲ್ಲ. 10 ರೂಪಾಯಿಗೆ ಕಿತ್ನ ಎಷ್ಟು ಕೊಡ್ತೀರಿ ಕೊಡ್ರಿ. ನನಗೆ 2 ಕಾಯಿ ಕೊಡ್ರಿ ಸಾಕು. ಹೆಂಗದಂತ ಚೆಕ್ ಮಾಡ್ಬೇಕಲ್ಲ. ಬಸ್ ಯಾಯ್ ಅಜ್ಜಿ ಜಾಸ್ತಿನ ಕೊಡ್ಲತ್ತಾರಲ್ಲ 51. ಇವು ಟೇಸ್ಟ್ ಮಾಡಮಂತ ಹೆಂಗವ. ನೀಲ್ಕಾಯಿ ತಿಂತೀರಲ್ಲ ಸೇಮ್ ಹಂಗೆ ನೀಲದಕಾಯಿ, ನೇರಳೆ ಹಣ್ಣು ಅಂತಿರಲ್ಲ ಸೇಮ್ ಅದೇ ಥರ ಅವ. ಸಣ್ಣ ಅದಾವ ಇವು ಅಷ್ಟೇ. ಮಸ್ತ್ ಅವ. ಥ್ಯಾಂಕ್ ಯು. ನೋಡ್ರಿ, ನಾವು ಬೇರೆ ಬೇರೆ ಸ್ಟೇಟ್ ಒಳಗೆ ಬಂದಾಗೆಲ್ಲ ಅಲ್ಲಿನ ವಿಚಿತ್ರ ಕಾಯಿಗಳೇನು ಸಿಗ್ತಾವಲ್ಲ ಅದು ನಮಗೆ ವಿಚಿತ್ರ ಅನಿಸ್ತದ. ಅವ್ರಿಗೆ ಅದು ರೂಢಿ ಇರ್ತದ. ಬಟ್ ಈ ಥರ ತಿನ್ನೋದ್ರಲ್ಲಿಂದ ಒಂದು ಟೇಸ್ಟ್ ಗೊತ್ತಾಗ್ತದೆ, ಹೊಸ ಎಕ್ಸ್ಪೀರಿಯನ್ಸ್ ಸಿಗ್ತದ. ಚಲೋ ಅದಾವ. ನಿಜ ಹೇಳ್ತೀನಿ ಕೇಳ್ರಿ, ಅವಾಗಿಂದ ಈ ರೂಟ್ ಒಳಗೆ ಹೊಂಟಿರ್ಲ ಏನೋ ಒಂಥರ ಬೇರೆ ಲೋಕಕ್ಕೆ ಹೊಂಟಿನೇ ನನ್ನ ಫೀಲ್ ಹೊಂಟದ. 2 ಕಡೆ ಗಿಡಗಳು ಬಿಸಿಲೇ ತಲೆಗೆ ಹತ್ತಲಾಗ್ಯದ. ಒಂಥರ ಹೆಂಗ್ ಮೂಮೆಂಟ್ ಅಂದ್ರೆ ತಂಪ ಶಾಂತ. ಎಲ್ಲಿದೆಲ್ಲೇ ಮಂಗ್ಯಗಳು ಕಾಣತಾವ, ಕೋತಿಗಳು ಕಾಣತಾವ. ಈ ಫೀಲೇ ಬೇರೆ ಅದ. ಶ್ರೀಶೈಲಕ್ಕೆ ಒಬ್ಬೊಬ್ಬರೇ ಬಂದ್ರಿ ಅಂತಂದ್ರೆ ನಿಮ್ಗೆ ಹುಡುಕ್ಯಾಡಿದ್ರೆ ಎಲ್ಲೂ ರೂಮ್ ಸಿಗಲ್ಲ. ನಿಮ್ಗೆ ಸಿಕ್ಕಿದ್ರೆ ಲಾಸ್ಟ್ ಡೊಮ್ಯಾಟ್ರಿ ಅಂತೇಳಿ ಸಿಗ್ತದ. ಅಲ್ಲಷ್ಟೇ ಬಿಟ್ರೆ ನಿಮ್ಗೆ ಯಾರು ರೂಮ್ ಕೊಡಲ್ಲ. ಓನ್ಲಿ ಫ್ಯಾಮಿಲಿಗಷ್ಟೇ ರೂಮ್ ಕೊಡ್ತಾರೆ. ಇಲ್ಲಿ ಇಂತೂ ಒಂದ್ ಕಡೆ ರೂಮ್ ಸಿಕ್ತು, ಆದ್ರೆ ರೂಮ್ ಚಲೋ ಇಲ್ಲ. ಬಟ್ ಸಿಕ್ಕಿದೆ ದೊಡ್ಡ ಮಾತದ ಭೈ. 2 ಗಂಟೆ ಪೂರ್ತಿ ಶ್ರೀಶೈಲಂ ಓಡಾಡಿದಾಗ ಈ ರೂಮ್ ಸಿಕ್ಕ್ಯದ. ನೋಡ್ತೀರೇನು ಹೆಂಗದ ಅಂತ ಹೇಳಿ. ಹೆಂಗದ ನೋಡ್ರಿ. ಬಟ್ ಒಳ್ಳೇದೇನಪ್ಪ ಅಂತಂದ್ರೆ AC ಕೊಟ್ಟಾರ. ಆನ್ ಅದ ಇಲ್ಲಿ ಗೊತ್ತಿಲ್ಲ. ದರ್ಶನಕ್ಕೆ ಬಂದಿದ್ದು 8 ಗಂಟೆಗೆ. ಆಚೆ ಅಂದರೆ ದರ್ಶನ ಮಾಡ್ಕೊಂಡು ಹೊರಗೆ ಬಂದಿದ್ದು 10 ಗಂಟೆ ಆಗ್ಯದ. ಒಳಗೆ ನಮ್ಗೆ ಅವಕಾಶ ಕೊಡಲಿಲ್ಲ ಮೊಬೈಲ್ದು, ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಿಲ್ಲ. ದರ್ಶನ ಅಂತೂ ಮಸ್ತ್ ಆಯ್ತು. ಬೆಳಗ್ಗೆ ಇವಾಗ ಟೈಮ್ ಎಷ್ಟಾಗ್ಯದ ನೋಡ್ರಿ, 6 ಗಂಟೆ ಆಗ್ಯದ ಮುಂಜಾನೆ. ಇವಾಗ ಇಲ್ಲಿಂದ ನಾವು ಕಲಬುರ್ಗಿಗೆ ಹೋಗ್ಬೇಕಂದ್ರೆ 500 ಕಿಲೋಮೀಟರ್ ರೈಡ್ ಮಾಡ್ಬೇಕಾಗ್ತದ. ಅದಕ್ಕೆ 6 ಗಂಟೆಗೆ ಇಲ್ಲಿಂದ ಬಿಡಬೇಕು ಅಂದ್ಕೊಂಡಿದ್ದ. ಬಟ್ ಇನ್ನೂ ಬಿಡೋದಾಗಲ್ಲ. ಈಗ ರೆಡಿ ಆಗ್ಲತ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್ ಒಳಗೆ ಇಲ್ಲಿ ಬಿಡೇಬೇಕು. ಮನೆ ಕಡೆಗೆ ಸ್ವಲ್ಪ ಕೆಲಸ ಅದಾವ. ಅದಕ್ಕೋಸ್ಕರ ಇಲ್ಲಿಂದ ನಾ ಹೊಸ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ. ನಾನಿದ್ದಂಥ ರೂಮ್ ಹೆಂಗಿತ್ತು ನೋಡ್ರಿ. ಈ ರೂಮ್ ಒಳಗೆ ಇರೋಕೆ 800 ರೂಪಾಯಿ. 200 ರೂಪಾಯಿ ಅಡ್ವಾನ್ಸ್ ಹೋಗ್ತಾರ. ಈಗ ನಾವು ಚೆಕ್ಔಟ್ ಮಾಡೋ ಟೈಮಿಗೆ ರಿಟರ್ನ್ ಕೊಡ್ತಾರೆ. ಬಟ್ ರೂಮ್ ಅಷ್ಟೇ ಚಲೋ ಇದ್ದು. ಅಂಥವೇನು ಹೇಳಪ್ಲೆ ಭಾರಿ ಇಲ್ಲ. ಓಕೆ, ಸ್ಟೇ ಮಾಡಿ ಹೋಗ್ತೀರಂದ್ರೆ ಓಕೆ. ಒಂದು ಬ್ಯಾಡ್ ನ್ಯೂಸ್ ನೋಡ್ರಿ. ಇದು ನನ್ನ ಗಾಡಿ ಕಡ್ದೇನಪ್ಪ ಅಂತಂದ್ರೆ ಇದು ಡಿಸ್ ಬ್ರೇಕ್ ಬಲ್ಲಿ ಏನಾಲತ್ತದೋ ಗಾಡಿ ಹಿಡ್ಕೊಲತ್ತದ. ಗಿರ್ ಅಂತೇಳಿ ಆವಾಜ್ ಹೊಂಟದ. ಈ ಬ್ರೇಕ್ ಸಿಸ್ಟಮ್ ಏನದಲ್ಲ ಅದು ಏನೋ ಒಂದು ಪ್ರಾಬ್ಲಮ್ ಆಗ್ಯದ. ಹಳ್ಳ ಸಿಗ್ಬೋದು ಅದೋ ಏನೋ ಏನಾಗ್ಯದ ಗೊತ್ತಿಲ್ಲ. ಯಾಕಂದ್ರೆ ಸ್ಕ್ರ್ಯಾಚ್ನು ಬೀಳತ್ತದ, ಹಾಗೆ ಪ್ರಾಬ್ಲಮ್ನು ಆಗ್ಲತ್ತದ. ಇದೊಂದು ಪ್ರಾಬ್ಲಮ್ ಅದ ಇವಾಗ ನಾ ಗುಲ್ಬರ್ಗ ರೀಚ್ ಆಗೋವರೆಗೂ. ನನ್ನ ಬ್ಯಾಗ್ ಅಲ್ಲೇ ಅದ. ಇಲ್ಲಿ ನೋಡ್ರಿ ಮೈಸೂರು ಬೋಂಡ ರೆಡಿ ಆಗ್ಲತ್ತದ. ನನ್ನ ಗಾಡಿ ಇಲ್ಲೇ ಅದ. ಹಾಲು ಕೂತಾವ. ನೀವೇನಾರ ಶ್ರೀಶೈಲಕ್ಕೆ
ಸೋಲೋ ರೈಡ್ ಮಾಡ್ಕೊಂಡು ಬಂದು ಇಲ್ಲಿ ರೂಮ್ ಹಿಡಿತೀನಿ ಅಂತಂದ್ರ ರೂಮೇ ಕೊಡಂಗಿಲ್ಲ. ಯಾಕಂತಂದ್ರ ಸಿಂಗಲ್ ರೂಮ್ ಕೊಡೋದಿಲ್ಲಿ ಅಫೆನ್ಸ್ ಅದ ಅಂತ. ಓ ಬಾಯ್, ಅದನ್ನ ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ತುಂಬಾ ಸಲ ರಿಕ್ವೆಸ್ಟ್ ಮಾಡ್ಕೊಂಡು ಒಂದ್ ಕಡೆ ರೂಮ್ ಅಂತೂ ಕೊನೆಗೂ ಸಿಕ್ತ. ಶ್ರೀಶೈಲಕ್ಕೆ ಬಂದ ಮೇಲೆ ಗೊತ್ತಾಗತ್ತೆ ನನಗ್ ಮದ್ವಿ ಬಗ್ಗೆ ಏನದ ಅಂತ ಹೇಳಿ. ಯಾಕಂತಂದ್ರ ಮದ್ವಿ ಆದವ್ರಿಗೆ ಸಮಾಜದ ಕೊಡಂತ ವ್ಯಾಲ್ಯೂವೇ ಬೇರೆ ಅದ, ನಮ್ಮಂತ ಸಿಂಗಲ್ಸ್ ಗಳಿಗೆ ಕೊಡಂತ ವ್ಯಾಲ್ಯೂವೇ ಬೇರೆ ಅದ ಈ ಸಮಾಜ ಒಳಗ. ಮದ್ವಿ ಆದ್ರೆ ಓಕೆ ಬನ್ನಿ ಸರ್ ಬನ್ನಿ ಅಂತಾರ. ಸಿಂಗಲ್ ಆದ್ರೆ ಇಲ್ಲ ನೈ ದೇತಾ ಬಾಯಿ ಅಂದ್ಬಿಟ್ರು ಅವ್ರು. ಮದ್ವಿ ಆಗ್ಬೇಕು ಅನಿಸ್ ನನಗ್ ಸಡನ್ ಆಗಿ. ಏನ್ ಮಾಡ್ತೀರಲ್ಲ, ನಿತ್ಯ ಅನ್ನ ದರ್ಶನ ಇದು ನಮ್ಮ ಬಾಗಲಕೋಟೆ ಅವ್ರದ್ದು ಅದ, ಅಲ್ಲೂ ಕೂಡ ಕೊಡ್ಲಿಲ್ಲ. ಏನ್ ಮಾಡ್ತೀರಿ ಹೇಳ್ರಿ, ಸಿಂಗಲ್ಗೆ ಅಂತ ಕೊಡಂಗೇ ಇಲ್ಲ ಅಂತ ಏನೋ. ಎಷ್ಟು ಕೆಟ್ಟದಾಗ ಸ್ಮೆಲ್ ಉಂಟದ ಅಂತಂದ್ರೆ ಮೀನಿನ ಮಾರ್ಕೆಟ. ಯಪ್ಪ ದೇವ್ರೆ, ಇವ್ರು ಹೆಂಗ್ ಇಲ್ಲಿ ಇರ್ತಾರಪ್ಪ. ಆ ಬುಟ್ಟಿ ಒಳಗೆ ಏನ್ ನೋಡತ್ತಿರ್ಲ ಅವೆಲ್ಲ ತಿನ್ನೇ ಅದಾವ ನೋಡ್ರಿವೆಲ್ಲ ವೆಜೆ. ಇಲ್ಲಿ ನೋಡ್ರಿ, ಶ್ರೀಶೈಲಕ್ಕೆ ಬಂದ್ರಿ ಅಂತಂದ್ರ ಶ್ರೀಶೈಲದ ಡ್ಯಾಮ್ ನೋಡೋದು ಮಿಸ್ ಮಾಡಬೇಡ್ರಿ. ಯಾಕಂತಂದ್ರೆ ಬೋಟಿಂಗ್ ಮಾಡೋರು ಬೋಟಿಂಗ್ ಮಾಡ್ಬೋದು, ವ್ಯೂ ನೋಡೋರು ವ್ಯೂ ನೋಡ್ಬೋದು. ಎಷ್ಟು ಭಾರಿ ಅದ ನೋಡ್ರಿ. ಗಾಡಿ ತೊಗೊಂಡು ಎಂಜಾಯ್ ಮಾಡ್ತೀವಿ ಅನ್ನೋದು ಅಷ್ಟೇ ಅಲ್ಲ, ಆ ಗಾಡಿಗೆ ಏನಾದರೂ ಅದ್ರ ನೋಡ್ಕೊಳ್ಳೋದು ಜವಾಬ್ದಾರಿ ನಮ್ಮದೇ ಇರ್ತದೆ. ಯಾಕಂದ್ರೆ ಆ ಗಾಡಿ ನಮ್ದಲ್ಲ. ಇವಾಗ ನೋಡ್ರಿ, ಆ ಡಿಸ್ ಬ್ರೇಕ್ ಇದು ಹೋಗೋದಲ್ಲ, 703 ರೂಪಾಯಿ ಅದು ತೊಗೊಂಡಾರ. ಇನ್ನು ಸರ್ವಿಸ್ ಚಾರ್ಜ್ ಅವರಿಂದ ಅದನ್ನ ಪೇ ಮಾಡಬೇಕು. ಸರ್ವಿಸ್ ಸೆಂಟ್ರ್ ಆದ್ರೆ 1 ಅವರ್ ಬದ್ದಾಡ್ದಾಗ ನನ್ನ ಗಾಡಿ ಹಿಡ್ದಾರ. ಇಲ್ಲಿ ನೋಡ್ರಿ ಆಲ್ರೆಡಿ ಮಾಡತ್ತಾರ. ಇನ್ನು 160 ಕಿಲೋಮೀಟರ್ ಬಾಕಿ ಅದ. ನಾ ಗಾಡಿ ಇದು ಮಾಡ್ಸಾತೀನಿ, ಪೂರಾ ಸರ್ವಿಸ್ ಅಲ್ಲ, ಸರ್ವಿಸಿನ ಹೋಗಿ ಬೆಳಗ್ಗೆ ಕೊಡ್ಬೇಕು. ಅದಕ್ಕೊಮ್ಮೆ 1500-2000 ಹೋಗ್ತದ. ಖರ್ಚು ಭಾಳ ಇರ್ತದ. ನೋಡಕ್ ಹಂಗೆ ಚಲೋ ಕಾಣ್ತದ. ಗಾಡಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ರೊಕ್ಕ ಜಾಸ್ತಿ ಹೋಗ್ತಾವ. ಬ್ರೇಕ್ ಹಿಡಿದು ಸೌದ್ ಬಿಟ್ಟವ, ಅದಕ್ಕೆ ಹೊಸದಾಗ್ಬಿಟ್ಟಿನಿ. ಇವಾಗ ಸವಂಗಿಲ್ಲ, ಇದು ಹಳಿವು. ಅದ್ಭುತವಾದಂತ ರೈಡ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಯಾಕಂತಂದ್ರೆ ನಾ ಇನ್ನ ಮಹಾರಾಷ್ಟ್ರ, ಕೇರಳ, ನಾರ್ತ್ ಇಂಡಿಯಾ, ಔಟ್ ಆಫ್ ಕಂಟ್ರಿ ಎಲ್ಲಾ ಕಡೆಗೆ ಟ್ರಾವೆಲ್ ಮಾಡೋದದ. ಸೊ ಅವೆಲ್ಲ ವ್ಲಾಗ್ ನೀವು ನೋಡ್ಬೇಕಲ್ಲ. ಸೊ ನೀವು ನೋಡ್ತೀರಂತಾನೆ ವಿಡಿಯೋ ಮಾಡತ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಬಾಯ್.